ಹಲೋ ಫ್ರೆಂಡ್ಸ್, ನಾನು ಸುದೀಪ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಮುಂದಿನ ಭಾಗವನ್ನು ನೋಡೋಣ. ಜೂನ್ ತಿಂಗಳದು ಈಗಾಗಲೇ ಆಲ್ರೆಡಿ ಅರ್ಧ ಭಾಗವನ್ನು 6 ಭಾಗವನ್ನು ಮಾಡಿದ್ದ ಆಗಿದೆ. ಯಾರು ನೋಡಿಲ್ಲೋ ಅದು ಹೋಗಿ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ವಿಜೇತ 2024ರಲ್ಲಿ ಇಟ್ಟಿದ್ದೇನೆ, ನೋಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ಮುಂದಿನ ಭಾಗ ನೋಡೋಣ. ಮೊದಲನೇದಾಗಿ, ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಸಿಂಗಾಪುರ್ ನೌಕಾಪಡೆಗಳ ಜಂಟಿ ಸಮರಾಭ್ಯಾಸ ಯಾವುದಂದರೆ ಸಿಂಬ್ಯಾಕ್ಸ್. ಇದು ಇತ್ತೀಚೆಗೆ 31ನೇ ಆವೃತ್ತಿ ನಡೆಯಿತು. ಯಾವ್ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಸಿಂಗಾಪುರ್ ದೇಶಗಳ ಮಧ್ಯೆ. ಇದನ್ನು 1994ರಿಂದ ಭಾರತ ಮತ್ತು ಸಿಂಗಾಪುರ್ ನೌಕಾಪಡೆಗಳು ಸಿಂಬ್ಯಾಕ್ಸ್ ಎನ್ನುವ ಹೆಸರಿನಲ್ಲಿ ಸಮರಾಭ್ಯಾಸವನ್ನು ನಡೆಸ್ತಾ ಬಂದಿವೆ ಅಂತ ಹೇಳ್ಬೋದು. ಈ ಸಿಂಬ್ಯಾಕ್ಸ್ನ 31ನೇ ಆವೃತ್ತಿಯನ್ನು ಇತ್ತೀಚೆಗೆ 4ನೇ ತ್ರೈಮಾಸಿಕ ವರ್ಷದಲ್ಲಿ ವಿಶಾಖಪಟ್ಟಣದಲ್ಲಿ ಆಯೋಜಿಸಲು ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿ ವಿಶಾಖಪಟ್ಟಣದಲ್ಲಿ ಇಂಪಾರ್ಟೆಂಟ್. ಯಾವ ದೇಶಗಳ ಮಧ್ಯೆ ಈ ನೌಕಾಪಡೆಗಳ ಜಂಟಿ ಸಮರಾಭ್ಯಾಸಗಳೆಂಬ ಪ್ರಶ್ನೆ ಕೇಳಬಹುದು, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಭಾರತೀಯ ನೌಕಾಪಡೆಗೆ 26 ರೈಫಲ್ ಯುದ್ಧ ವಿಮಾನ ಖರೀದಿಗೆ ಒಪ್ಪಂದ ಪ್ರಕ್ರಿಯೆ ಚಾಲನೆ ನೀಡಲಾಗಿದೆ. ಇತ್ತೀಚೆಗೆ ಈ ರಫೇಲ್ ಯುದ್ಧ ವಿಮಾನವನ್ನು ಈ ಫ್ರಾನ್ಸ್ ದೇಶದಿಂದ ಖರೀದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಭಾರತೀಯ ನೌಕಾಪಡೆಗೆ 26 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವ ಮಹತ್ವದ ಒಪ್ಪಂದಕ್ಕೆ ಇತ್ತೀಚೆಗೆ ಚಾಲನೆ ದೊರೆತಿದೆ ಎಂದು ಹೇಳಬಹುದು. ಇದು ಫ್ರಾನ್ಸ್ನ ಅಧಿಕಾರಿಗಳ ತಂಡವು ಭಾರತೀಯ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳನ್ನು ಭೇಟಿ ಮಾಡಿದ ಒಪ್ಪಂದದ ಮಾತುಕತೆಯನ್ನು ಆರಂಭಿಸಲಾಗಿದೆ. ಈ ರಫೇಲ್ ಯುದ್ಧ ವಿಮಾನವನ್ನು ತಯಾರಿಸುವವರು ಯಾರಪ್ಪ ಅಂತಂದರೆ ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್ ಕಂಪನಿ ಅಧಿಕಾರಿಗಳು. ಇವರು ಈ ರಫೇಲ್ ಯುದ್ಧ ವಿಮಾನವನ್ನು ತಯಾರಿಸುವ ಕಂಪನಿಯಾಗಿದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಿದ ಭಾರತ ಇತ್ತೀಚೆಗೆ ಈ 36 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿಸಿದೆ ಅಂತ ಹೇಳ್ಬೋದು. ಈ ರಫೇಲ್ ಯುದ್ಧ ವಿಮಾನಗಳ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿ ತಯಾರಿಸ್ತದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿನ ಕಾರ್ಯತಂತ್ರಕ್ಕಾಗಿ ಭಾರತದ 3 ಹಡಗುಗಳನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ. ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿ ಕಾರ್ಯತಂತ್ರಕ್ಕಾಗಿ ನಿಯೋಜನೆಗೊಳ್ಳಲು ಭಾರತೀಯ ನೌಕಾಪಡೆಯ 3 ಹಡಗುಗಳಾದ INS ದೆಹಲಿ, INS ಶಕ್ತಿ, INS ಕೆಲ್ತಾನ್ಗಳನ್ನು ಸಿಂಗಾಪುರ್ಗೆ ಇತ್ತೀಚೆಗೆ ಕಳಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಚೀನಾದ ವ್ಯಾಪ್ತಿಯಲ್ಲಿ 2ನೇ ಥಾಮಸ್ ಶೋರ್ ದ್ವೀಪದ ಮೇಲೆ ವಿವಾದ ಉಂಟಾಗಿದೆ. ಇತ್ತೀಚೆಗೆ ಚೀನಾದ ವ್ಯಾಪ್ತಿಯಲ್ಲಿ 2ನೇ ಥಾಮಸ್ ಶೋರ್ ದ್ವೀಪದ ಭಾಗದ ಮೇಲೆ ಈ ಫಿಲಿಪೈನ್ ದೇಶ ಹಕ್ಕು ಸಾಧಿಸಲು ಯತ್ನಿಸಿದೆ ಅಂತ ಹೇಳ್ಬೋದು. ಯಾವ ದೇಶ? ಫಿಲಿಪೈನ್ ದೇಶ. ಇದು ತನ್ನ ಗಡಿಗೆ ಸೇರಿದ್ದು ಎಂದು ಚೀನಾ ಈಗಾಗಲೇ ತನ್ನ ವಾದವನ್ನು ಬಲವಾಗಿ ಪ್ರತಿಪಾದಿಸುತ್ತಿದೆ. ಅಂದರೆ ಚೀನಾ ನನ್ನ ಗಡಿ ಎಂದು ಹೇಳುತ್ತಿದೆ. ಅದೇ ರೀತಿಯಾಗಿ ಫಿಲಿಪೈನ್ಸ್ ದೇಶದ ಜೊತೆಗೆ ಮಲೇಷಿಯಾ, ಬ್ರೂನೈ, ತೈವಾನ್ ಕೂಡ ಈ ಪ್ರತಿಯಾಗಿ ಹಕ್ಕು ಪ್ರತಿಪಾದಿಸುತ್ತವೆ ಅಂತ ಹೇಳ್ಬೋದು. ಇದು ಈ ದ್ವೀಪದ ಮೇಲೆ. ಈ ಹಿನ್ನೆಲೆಯಲ್ಲಿ ಈಗ ಭಾಗದ ಅಲ್ಲಿ ಅನಿಶ್ಚಿತತೆಯ ಸ್ಥಿತಿಯ ಮನೆ ಮಾಡಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಚೀನಾದೊಂದಿಗೆ ಸಂಘರ್ಷಕ್ಕೆ ಈ ದೇಶಗಳು ಸಿದ್ಧವಾಗುತ್ತಿವೆ. ಇದೇ ಸಂದರ್ಭದಲ್ಲಿ ಭಾರತದ ಹಡಗುಗಳು ಕೂಡ ಈ ಸಿಂಗಾಪುರಕ್ಕೆ 3 ಹಡಗುಗಳಾದ INS ಶಕ್ತಿ, INS ದೆಹಲಿ, INS ಕೆಲ್ತಾನ್ಗಳು ಸಿಂಗಾಪುರ್ಗೆ ತಲುಪಿವೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಮುಂದೆ ನೋಡೋಣ. ಇತ್ತೀಚೆಗೆ DRDOನ ಮುಖ್ಯಸ್ಥರಾಗಿರುವ ಸಮೀರ್ ವಿ ಕಾಮತ್ ಅವರನ್ನು 1 ವರ್ಷದವರೆಗೆ ವಿಸ್ತರಣೆಯನ್ನು ಮಾಡಿದೆ. ಅಂದರೆ ಅವರ ಅಧಿಕಾರಾವಧಿ ಮುಕ್ತಾಯವಾಗಿತ್ತು ಇತ್ತೀಚೆಗೆ. ಈಗ 2025 ಮೇ 31ರವರೆಗೆ ಅವರ ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಣೆ ಮಾಡಿದ್ದಾಗಿದೆ. ಅದೇ ರೀತಿಯಾಗಿ ಈ ಸಮೀರ್ ವಿ ಕಾಮತ್ ಅವರನ್ನು DRDOನ ಮುಖ್ಯಸ್ಥರಾಗಿ ನೇಮಿಸಲಾಗಿತ್ತು. ಕೇಂದ್ರದ ಉಕ್ಕು ಸಚಿವಾಲಯದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರಿಗೆ ವರ್ಷದ ಮೆಟಲರ್ಜಿಸ್ಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮತ್ತು DRDOನಿಂದ ವರ್ಷದ ವಿಜ್ಞಾನಿ ಎಂದು ಪ್ರಶಸ್ತಿ ಕೂಡ ನೀಡಲಾಗಿದೆ ಎಂದು ಹೇಳಬಹುದು ನಾವು. ಇವರಿಗೆ ಸಮೀರ್ ವಿ ಕಾಮತ್ 1 ವರ್ಷದವರೆಗೆ ವಿಸ್ತರಣೆ ಆಗಿದ್ದಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಬ್ರೂನಿಯ ಮೂವಾರಿಗೆ ಭೇಟಿ ನೀಡಿದ ಭಾರತೀಯ ನೌಕಾ ಹಡಗು ಯಾವುದಪ್ಪ ಅಂತಂದರೆ ಕಿಲ್ತಾನ್. ಈ ಕಿಲ್ತಾನ್ ಹಡಗು ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಈ ಬ್ರೂನಿಯ ಮೂವಾರಿಗೆ ಭೇಟಿ ನೀಡಿದೆ ಎಂದು ಹೇಳ್ಬೋದು. ಭಾರತೀಯ ನೌಕಾಪಡೆಯ ನೌಕೆಯಾಗಿರುವ ಕಿಲ್ತಾನ್ ಬ್ರೂನಿಯ ಮೂವಾರಿಗೆ ಇತ್ತೀಚೆಗೆ ಭೇಟಿ ನೀಡಿದೆ. ಈ ನೌಕೆಯನ್ನು ರಾಯಲ್ ಬ್ರೂನಿ ನೌಕಾಪಡೆಯು ಆತ್ಮೀಯವಾಗಿ ಸ್ವಾಗತಿಸಿದವು.
ದಕ್ಷಿಣ ಚೀನಾ ಸಮುದ್ರದ ಪೂರ್ವ ನೌಕಾಪಡೆಗಳು ಕಾರ್ಯಾಚರಣೆಯ ಭಾಗವಾಗಿ ಈ ನೌಕಾ ಹಡಗುಗಳನ್ನು ಭಾರತೀಯ ನೌಕಾಪಡೆ ನಿಯೋಜಿಸಲಾಗಿದೆ. ಈ ಕಿಲ್ತಾನ್ ನೌಕಾ ಹಡಗು ನೋಡೋದಾದರೆ ಈ ಕಿಲ್ತಾನ್ ನೌಕಾ ಹಡಗನ್ನು ಕೋಲ್ಕತ್ತಾ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಅವರು ಈ ಸ್ಥಳೀಯವಾಗಿ ವಿನ್ಯಾಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದು ಕಿಲ್ತಾನ್ ಹಡಗನ್ನು. ಇದು 4P-28 ಜಲಗಗನಗಾಮಿ ವಿರೋಧಿ ಯುದ್ಧ ನೌಕಾಹಡಗುಗಳಲ್ಲಿ ಈ ಕಿಲ್ತಾನ್ ಹಡಗು ಮೂರನೇ ಹಡಗು ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಸೈಬರ್ ಸುರಕ್ಷೆ ಅಭ್ಯಾಸ ಇತ್ತೀಚೆಗೆ ನಡೆಯಿತು. ಅದು ಎಲ್ಲಪ್ಪ ಅಂತಂದರೆ ನವದೆಹಲಿಯಲ್ಲಿ ಈ ಸೈಬರ್ ಸುರಕ್ಷೆ ಅಭ್ಯಾಸವನ್ನು ನಡೆಸಲಾಯಿತು. ಸಮಗ್ರ ಸೈಬರ್ ರಕ್ಷಣಾ ವ್ಯಾಯಾಮವನ್ನು ಡಿಫೆನ್ಸ್ ಸೈಬರ್ ಏಜೆನ್ಸಿಯನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವ CDS ಅಂದರೆ ಜನರಲ್ ಅನಿಲ್ ಚೌಹಾಣ್ ಅವರು ಭಾಗವಹಿಸಿದರು. CDS ಯಾಕಪ್ಪ ಅಂತಂದರೆ ಇದು ಎಲ್ಲ ಸೈಬರ್ ಭದ್ರತಾ ಸಂಸ್ಥೆಗಳ ಸೈಬರ್ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಮತ್ತು ಎಲ್ಲ ಪಾಲುದಾರರ ನಡುವೆ ಹೊಂದಾಣಿಕೆಯನ್ನು ತರಲು ಈ ಸೈಬರ್ ಸುರಕ್ಷೆ ಅಭ್ಯಾಸವನ್ನು ನಡೆಸಲಾಗಿದೆ ಇತ್ತೀಚೆಗೆ. ಎಲ್ಲಪ್ಪ ಅಂತಂದರೆ ನವದೆಹಲಿಯಲ್ಲಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾರತೀಯ ಭೂಸೇನೆ ಮುಖ್ಯಸ್ಥರಾಗಿರುವ ಮನೋಜ್ ಪಾಂಡೆ ಅವರ ಅಧಿಕಾರಾವಧಿಯನ್ನು 1 ತಿಂಗಳವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ. ಎಷ್ಟು? 1 ತಿಂಗಳು. ಭಾರತೀಯ ಭೂಸೇನೆ ಮುಖ್ಯಸ್ಥರಾಗಿರುವ ಮನೋಜ್ ಪಾಂಡೆ ಅವರ ಅಧಿಕಾರಾವಧಿ ಇತ್ತೀಚೆಗೆ ಮುಕ್ತಾಯವಾಗಿತ್ತು. ಇದನ್ನು 1 ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಅಂದರೆ 2024 ಮೇ 31ರಂದು ನಿವೃತ್ತಿ ಆಗಬೇಕಾಗಿತ್ತು. ಆದರೆ ಈಗ ಅವರಿಗೆ 1 ತಿಂಗಳು ವಿಸ್ತರಣೆ ಮಾಡಿ 2024 ಜೂನ್ 30ರವರೆಗೆ ಇವರು ಹುದ್ದೆಯನ್ನು ಮುಂದುವರಿಸಲಿದ್ದಾರೆ. ಯಾರು? ಭೂಸೇನೆ ಮುಖ್ಯಸ್ಥ ಯಾರಪ್ಪ ಅಂತಂದರೆ ಮನೋಜ್ ಪಾಂಡೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. 2024 ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಭೂಮಿ ಪುನರ್ಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವ ಎಂಬ ಧ್ಯೇಯವಾಕ್ಯದೊಂದಿಗೆ ಇತ್ತೀಚೆಗೆ ಆಚರಿಸಲಾಗಿದೆ. ಭಾಳ ಇಂಪಾರ್ಟೆಂಟ್ ಈ ಥೀಮನ್ನು ನೆನಪಿಟ್ಕೊಳ್ಳಿ. ಘೋಷವಾಕ್ಯ, ಧ್ಯೇಯವಾಕ್ಯ ಅದೇ ರೀತಿಯಾಗಿ 2024 ಘೋಷಣೆಯಾಗಿ ನಮ್ಮ ಭೂಮಿ ನಮ್ಮ ಭವಿಷ್ಯ, ನಾವು ಹ್ಯಾಶ್ಟ್ಯಾಗ್ ಪೀಳಿಗೆಯ ಮರುಸ್ಥಾಪನೆ ಎಂಬುದು 2024 ಘೋಷಣೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಈ 2024 ಈ ವಿಶ್ವ ಪರಿಸರ ದಿನದ ಆತಿಥ್ಯ ರಾಷ್ಟ್ರ ಯಾವುದಪ್ಪ ಅಂತಂದರೆ ಸೌದಿ ಅರೇಬಿಯಾದಲ್ಲಿ ವಿಶ್ವ ಪರಿಸರ ದಿನದ ಆಚರಣೆಯನ್ನು ಮಾಡಲಾಗಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಸಹಯೋಗದೊಂದಿಗೆ ಪ್ರತಿ ವರ್ಷ ಒಂದು ರಾಷ್ಟ್ರವು ವಿಶ್ವ ಪರಿಸರ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸುತ್ತದೆ. ಅದೇ ರೀತಿಯಾಗಿ 2024 ವಿಶ್ವ ಪರಿಸರ ದಿನಾಚರಣೆಯ ಆತಿಥ್ಯವನ್ನು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಆಚರಿಸಲಾಗಿದೆ ಇತ್ತೀಚೆಗೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಭಾರತ ಯಾವಾಗ ಈ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿತ್ತಪ್ಪ ಅಂತಂದರೆ 2018ರಲ್ಲಿ ಭಾರತ ಆತಿಥ್ಯ ವಹಿಸಿಕೊಂಡಿತ್ತು. ಆವಾಗ ಧ್ಯೇಯವಾಕ್ಯ ಏನಿಟ್ಟತ್ತಪ್ಪ ಅಂತಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಎಂಬುದು 2018ರ ವಿಶ್ವ ಪರಿಸರ ದಿನಾಚರಣೆಯ ಧ್ಯೇಯವಾಕ್ಯ ಆಗಿತ್ತು ಎಂದು ಹೇಳ್ಬೋದು. ಈ ವಿಶ್ವ ಪರಿಸರ ದಿನಾಚರಣೆಯ 45ನೇ ವರ್ಷಾಚರಣೆ ಸಂದರ್ಭದಲ್ಲಿ ಆತಿಥ್ಯ ವಹಿಸುತ್ತೆ ಅಂತ ಹೇಳ್ಬೋದು. ಎಷ್ಟನೇದು? 45ನೇ ವರ್ಷಾಚರಣೆ. ಅದೇ ರೀತಿಯಾಗಿ 2023ರಲ್ಲಿ ಅಂದರೆ ಕಳೆದ ವರ್ಷ ಯಾವ ದೇಶ ಆತಿಥ್ಯ ವಹಿಸುತ್ತಪ್ಪ ಅಂತಂದರೆ ನೆದರ್ಲ್ಯಾಂಡ್ನ ಸಹಭಾಗಿತ್ವದಲ್ಲಿ ಕೊಠಡಿ ಐವೇರಿ ದೇಶವು ಆಯೋಜಿಸಿತು. ನೆದರ್ಲ್ಯಾಂಡ್ ದೇಶ ಆಯೋಜಿಸಿತ್ತು ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಮುಂದಿನ ವರ್ಷ ಅಂದರೆ 2025ರಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆತಿಥ್ಯವನ್ನು ರಿಪಬ್ಲಿಕ್ ಆಫ್ ಕೊರಿಯಾ ವಹಿಸಿಕೊಳ್ಳಲಿದೆ. ಅದರ ಧ್ಯೇಯವಾಕ್ಯವನ್ನು ನೀಡಲಾಗಿದೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು 2025ರ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯದೆ ಎಂದು ಹೇಳಬಹುದು. ಅಂದರೆ ಇಂಗ್ಲೀಷ್ನಲ್ಲಿ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ 2025ರ ಧ್ಯೇಯವಾಕ್ಯವಿದೆ. ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಅಂದರೆ 1973ರಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಲಾಯಿತು. ಅಂದರೆ 1973ರಲ್ಲಿ ಒಂದೇ ಭೂಮಿ ಎಂಬ ಅಂದರೆ ವಿಷಯದೊಂದಿಗೆ ಆಚರಿಸಲಾಯಿತು ಎಂದು ಹೇಳಬಹುದು.
ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ವಿಶ್ವಸಂಸ್ಥೆಯ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಯ ದಶಕ ಯಾವುದಪ್ಪ ಅಂತಂದರೆ 2021ರಿಂದ 2030ರವರೆಗೆ ಈ ವಿಶ್ವಸಂಸ್ಥೆಯ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಯ ದಶಕ ಅಂತ ಹೇಳ್ಬೋದು. ನೋಡಿಕೊಳ್ಳಿ ಫ್ರೆಂಡ್ಸ್, ಇದು ಕೇಳ್ಬೋದು ಪ್ರಶ್ನೆ. ಅದೇ ರೀತಿಯಾಗಿ ಈ ವಿಶ್ವ ಪರಿಸರ ದಿನದಂದು ಪ್ರಧಾನಿ ಮೋದಿ ಅವರು ಏನು ಮಾಡಿದ್ದಾರೆ ಅಂದರೆ ಏಕ್ ಪೇಡ್ ಮಾ ಕೆ ನಾಮ್ ಎಂಬ ಅಭಿಯಾನಕ್ಕೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಚಾಲನೆ ನೀಡಿದ್ದಾರೆ ಎಂದು ಹೇಳ್ಬೋದು. ಯಾವುದು ಏಕ್ ಪೇಡ್ಗೆ ಮಾ ಕೆ ನಾಮ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಹುಲಿ ಸಂರಕ್ಷಣಾ ತಾಣದಲ್ಲಿ ಭಾರತದ ಮೊದಲ ಖಾಸಗಿ ಜೀವಗೋಳ. ಇದರ ಬಗ್ಗೆ ನೋಡೋದಾದರೆ ಅರಣ್ಯ ನಾಶವನ್ನು ತಡೆಯಲು ಮತ್ತು ಜೀವ ವೈವಿಧ್ಯತೆಯನ್ನು ಮರುಸ್ಥಾಪಿಸಲು ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ಮಹತ್ವದ ಕಾರ್ಯಕ್ರಮ ಇಬ್ಬರು ಪರಿಸರವಾದಿಗಳು ಕೈಗೊಂಡಿದ್ದಾರೆ. ಎಷ್ಟು ಜನ ಅಂದರೆ ಇಬ್ಬರು ಪರಿಸರವಾದಿಗಳು ಏನು ಮಾಡಿದ್ದಾರೆ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶದೊಳಗೆ ಜೀವಗೋಳದ ಸೃಷ್ಟಿಗೆ ಮಹತ್ವದ ವಹಿಸಿದ್ದಾರೆ. ಪರಿಸರವಾದಿಗಳಾದ ಜೈದರ್ ಗುಪ್ತಾ ಮತ್ತು ವಿಜಯ್ ದಸ್ಮಾನ್ ಅವರು ಉತ್ತರಾಖಂಡದ ರಾಜಾಜಿ ರಾಷ್ಟ್ರೀಯ ಉದ್ಯಾನವನದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಭಾರತದ ಮೊದಲ ಖಾಸಗಿ ಜೀವಗೋಳ ಯಾವುದಪ್ಪ ಅಂತಂದರೆ ರಾಜಾಜಿ ರಗಟಿ ಜೀವಗೋಳವನ್ನು ರಚಿಸಿದ್ದಾರೆ. ಯಾರ್ಯಾರಪ್ಪ ಅಂತಂದರೆ ಜೈದರ್ ಗುಪ್ತಾ ಮತ್ತು ವಿಜಯ್ ದಸ್ಮಾನ್. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ, ಇಬ್ಬರು ಪರಿಸರವಾದಿಗಳು. ಇಬ್ಬರು ಪರಿಸರವಾದಿಗಳು ಮಹಾರಾಷ್ಟ್ರದ ಪುಣೆ ಬಳಿ ಇರುವ ಸಹ್ಯಾದ್ರಿ ಹುಲಿ ಸಂರಕ್ಷಣಾ ಪ್ರದೇಶದ ಬಫರ್ ವಲಯದಲ್ಲಿ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ಕೊಯ್ನಾ ನದಿಯ ಮೇಲೆ 2ನೇ ಜೀವಗೋಳವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಜೈದರ್ ಗುಪ್ತಾ ಮತ್ತು ವಿಜಯ್ ದಸ್ಮಾನ್ ಅವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಈ ರಾಜಾಜಿ ರಗಟಿ ಜೀವಗೋಳವನ್ನು ರಚಿಸಿದ್ದಾರೆ. ಎಲ್ಲಪ್ಪ ಅಂತಂದರೆ ಉತ್ತರಾಖಂಡದ ರಾಜಾಜಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋಣ. ಈ ಪರಿಸರ ಸುಸ್ಥಿರತೆಯನ್ನು ಕಾಪಾಡುವಲ್ಲಿ ಭಾರತದ ಕೊಡುಗೆ ಏನು ನೀಡಿದಪ್ಪ ಅಂತಂದರೆ ಮೊದಲನೇದಾಗಿ ಮಿಷನ್ ಲೈಫ್ ಎಂಬುದನ್ನು ಜಾರಿಗೆ ತಂತು. ಎರಡನೇದಾಗಿ ಹಸಿರು ಭಾರತಕ್ಕೆ ರಾಷ್ಟ್ರೀಯ ಮಿಷನ್. ಮೂರನೇದಾಗಿ ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ. ಈ 3 ರೀತಿಯಲ್ಲಿ ಭಾರತ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಇದು ಮಿಷನ್ ಲೈಫಲ್ಲಿ ಇದು ಏನಪ್ಪ ಅಂತಂದರೆ ಫ್ಲೋ ಪ್ಲಾನೆಟ್ ಪೀಪಲ್ ಎಂಬ 3P ಅನ್ನು ಮಾದರಿಯನ್ನು ಹೊಂದಿದೆ. ಅದು ಗ್ರಹದ ಜೀವನಶೈಲಿ, ಗ್ರಹಕ್ಕಾಗಿ ಮತ್ತು ಗ್ರಹದ ಮೂಲಭೂತ ತತ್ವಗಳನ್ನು ಮೇಲೆ ಕಾರ್ಯನಿರ್ವಹಿಸ್ತದೆ ಎಂದು ಹೇಳಬಹುದಾಗಿದೆ. ಅದು ಮಿಷನ್ ಲೈಫ್. ಅದೇ ರೀತಿಯಾಗಿ 4ನೇದು ರಾಷ್ಟ್ರೀಯ ಜೀವ ವೈವಿಧ್ಯತೆ ಕ್ರಿಯಾ ಯೋಜನೆಯನ್ನು ಕೂಡ ಆಗಿದೆ. 4ನೇದು ನೋಡಿಕೊಳ್ಳಿ ಫ್ರೆಂಡ್ಸ್, ಇವನ್ನು ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. 5ನೇದೇನಪ್ಪ ಅಂತಂದರೆ CAMPA ಕ್ಯಾಂಪ್ ನಿಧಿಗಳು ಎಂಬುದು 5ನೇದಾಗಿದೆ. ಅದೇ ರೀತಿಯಾಗಿ 6ನೇದೇನಪ್ಪ ಅಂತಂದರೆ ಜೌಗು ಪ್ರದೇಶದ ಸಂರಕ್ಷಣೆ. ಈ ಪರಿಸರ ಸುಸ್ಥಿರತೆ ಕಾಪಾಡಲ್ಲಿ ಭಾರತ ಕೊಡುಗೆಯಲ್ಲಿ 6ನೇದೇನಪ್ಪ ಅಂತಂದರೆ ಜೌಗು ಪ್ರದೇಶದ ಸಂರಕ್ಷಣೆ. ಇದು ಏನಪ್ಪ ಅಂತಂದರೆ ಕರ್ನಾಟಕ, ತಮಿಳುನಾಡು ಮತ್ತು ಬಿಹಾರಗಳಲ್ಲಿ ಹೊಸ ತಾಣಗಳನ್ನು ಗೊತ್ತುಪಡಿಸುವ ಮೂಲಕ ಭಾರತವು 2024ರಲ್ಲಿ ತನ್ನ ರಾಮ್ಸರ್ ಸೈಟ್ಗಳ ಸಂಖ್ಯೆಯನ್ನು 88ಕ್ಕೆ ವಿಸ್ತರಿಸಿದೆ. ಎಷ್ಟು? ಇತ್ತೀಚೆಗೆ ರಾಮ್ಸರ್ ತಾಣಗಳಲ್ಲಿ 2ಅನ್ನು ಸೇರಿಸಲಾಗಿದೆ. ಈಗ ಒಟ್ಟು ಭಾರತದಲ್ಲಿ 82 ಸಂಖ್ಯೆಗಳಲ್ಲಿ ರಾಮ್ಸರ್ ತಾಣಗಳನ್ನು ನಾವು ಕಾಣಬಹುದು. ಈ ಮೂಲಕ ಏನು ಮಾಡಿದೆ ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರುವ 3ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಭಾರತದ ಜೊತೆಗೆ ಚೀನಾ ಕೂಡ ವಹಿಸಿದೆ ಪಾತ್ರ. ಅದೇ ರೀತಿಯಾಗಿ 7ನೇದು ನೋಡೋಣ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಎಂಬುದು 7ನೇದು ಪರಿಸರ ಸ್ಥಿರತೆಗೆ ಭಾರತ ಕೊಡುಗೆಯಾಗಿದೆ. 8ನೇದು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್. 9ನೇದು ಮ್ಯಾಂಗ್ರೋವ್ ಪುನಃಸ್ಥಾಪನೆ. ಅಂದರೆ ಈ ಮ್ಯಾಂಗ್ರೋವ್ ಪುನಃಸ್ಥಾಪನೆ ಅಂದರೆ ಈ ಕರಾವಳಿ ರಾಜ್ಯ ಆಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳನ್ನು ರಕ್ಷಿಸಲು, ಅಂದರೆ ಇವು ಕರಾವಳಿ ತೀರದಲ್ಲಿ ಕಂಡುಬರುವ ನದಿಯಲ್ಲಿ ಬರುವ ಕಾಡುಗಳನ್ನು ಚೆನ್ನಾಗಿ ಬೆಳೆಸುವುದಾಗಿದೆ. ಇದು ರಾಷ್ಟ್ರೀಯ ಕರಾವಳಿ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಮ್ಯಾಂಗ್ರೋವ್ಗಳು ಮತ್ತು ಹವಳ ದಿಬ್ಬಗಳ ಸಂರಕ್ಷಣೆಗೆ ಮತ್ತು ನಿರ್ವಹಣೆಗೆ ಎಂಬ ಕಾರ್ಯಕ್ರಮ ಕೇಂದ್ರ ವಲಯದಲ್ಲಿ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳಬಹುದು. ಜೊತೆಗೆ ಅದೇ ರೀತಿಯಾಗಿ 10ನೇದು ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧವನ್ನು ಕೂಡ ಮಾಡಲಾಗಿದೆ. 2016ಕ್ಕೆ ಸರ್ಕಾರ ತಿದ್ದುಪಡಿಗಳನ್ನು ಪರಿಚಯಿಸುತ್ತದೆ. ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ. 11ನೇದು ನವೀಕರಿಸಬಹುದಾದ ಶಕ್ತಿ ಕಡೆಗೆ ಸಾಗುವುದಾಗಿದೆ.
ಅದೇ ರೀತಿಯಾಗಿ ಪರಿಸರಕ್ಕೆ ಸಂಬಂಧಿಸಿದ ಭಾರತದ ಜಾಗತಿಕ ಉಪಕ್ರಮಗಳು ಅಂದರೆ ಜಾಗತಿಕ ಪರಿಸರ ಸಂಸ್ಥೆಗಳಲ್ಲಿ ಸದಸ್ಯ ರಾಷ್ಟ್ರಗಳು ಕೂಡ ಇದ್ದಾವೆ. ಭಾರತವು ಗ್ಲೋಬಲ್ ಅಲಯನ್ಸ್ ಫಾರ್ ದ ಸರ್ಕ್ಯುಲರ್ ಎಕನಾಮಿಕ್ ಮತ್ತು ರಿಸೋರ್ಸ್ ಎಫಿಷಿಯನ್ ಮತ್ತು ಇಂಟರ್ನ್ಯಾಷನಲ್ ರಿಸೋರ್ಸ್ ಪ್ಯಾನೆಲ್ ಮತ್ತು ಸ್ಟೀರಿಂಗ್ ಕಮಿಟಿ ಸದಸ್ಯ ರಾಷ್ಟ್ರವಾಗಿದೆ ಎಂದು ಹೇಳಬಹುದು. ಯಾವುದು? ಭಾರತ ದೇಶ. ಈ ವೇದಿಕೆಗಳು ಜಾಗತಿಕ ಮತ್ತು ಕೆಲವು ವೃತ್ತಿಕಾರದ ಆರ್ಥಿಕ ವರ್ತನೆಗೆ ಮತ್ತು ಸುಸ್ಥಿರ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ಪ್ರತಿಪಾದಿಸುತ್ತವೆ. ಈ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು, ಅದರಲ್ಲಿ ಭಾರತ ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಕೂಡ ಆಗಿದೆ, ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಆಯೋಜನೆ. ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 6ನೇ ಸಭೆಯನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವು 120 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಎಷ್ಟು? 120, ಅಂದರೆ 120 ದೇಶಗಳು ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಲ್ಲಿ ಇದ್ದೇವೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಹರಿಯಾಣದ ಗುರುಗ್ರಾಮದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತೀಯ ಸೇರಿದಂತೆ ದಕ್ಷಿಣ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ದಾಖಲೆ ಪ್ರಮಾಣದ ಉಷ್ಣ ಮಾರುತವು ಉಂಟಾಗಿದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಈ ಎಲ್ನಿನ ಅಂತಗೊಂಡು ಲಾನಿನ ಸಂಭವ ಹೆಚ್ಚಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಏನಾಗ್ತದೇನೋ. ಉತ್ತರ ಭಾರತವು ಉಷ್ಣ ಮಾರುತದಿಂದ ತತ್ತರಿಸಿ ಹೋಗಿತ್ತು. ಈ ಉಷ್ಣ ಮಾರುತಕ್ಕೆ ಕಾರಣವಾದ ಎಲ್ನಿನ ಹವಾಮಾನ ಮುಕ್ತಾಯವಾಗಿದೆ. ಈಗ ಭಾರತಕ್ಕೆ ಅತ್ಯಧಿಕ ಮುಂಗಾರು ಮಳೆ ತರುವ ಲಾನಿನ ಈಗ ಜುಲೈನಿಂದ ಸೆಪ್ಟೆಂಬರ್ನಲ್ಲಿ ಕಾಣಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ವಿಶ್ವ ಹವಾಮಾನ ಇಲಾಖೆ ಊಹಿಸಿದೆ ಎಂದು ಹೇಳಬಹುದು. 2024 ಏಪ್ರಿಲ್ನಲ್ಲಿ ಎಲ್ನಿನೊಂದಿಗೆ ವಿಶ್ವದ ಬಹುತೇಕ ದೇಶಗಳಲ್ಲಿ ಭಾರೀ ಉಷ್ಣ ಮಾರುತ ಕಂಡುಬಂದಿತ್ತು. ಯಾವಾಗ? 2024ರಲ್ಲಿ, ಇದೇ ವರ್ಷ. ಅದೀಗ ಮುಕ್ತಾಯವಾಗಿದೆ. ಮುಂಗಾರು ತರುವ ಲಾನಿನ ರೂಪುಗೊಳ್ಳುತ್ತಿದೆ ಎಂದು ಹೇಳಬಹುದು. ಇದರಿಂದ ಆಗಸ್ಟ್ ಮತ್ತು ನವೆಂಬರ್ ವೇಳೆಗೆ 70% ರೂಪುಗೊಳ್ಳುತ್ತದೆ ಎಂದು ವಿಶ್ವ ಹವಾಮಾನ ಇಲಾಖೆ ಹೇಳಿದೆ ಎಂದು ಹೇಳಬಹುದು. ಈ ಎಲ್ನಿನೋ ಲಾನಿನೋ ಎಂದರೇನು ಅಂತ ನೋಡೋದಾದರೆ, ಎಲ್ನಿನೋ ಬಗ್ಗೆ ನೋಡೋದಾದರೆ ಇದು ವಾಣಿಜ್ಯ ಮಾರುತಗಳ ದುರ್ಬಲತೆಯಿಂದಾಗಿ ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿ ಅಂದ್ರೆ ದಕ್ಷಿಣ ಪೆಸಿಫಿಕ್ ಸಾಗರದ ಪೂರ್ವ ತೀರದಲ್ಲಿ ಕಂಡುಬರುವ ಅನಿಶ್ಚಿತ ಉಷ್ಣೋದಕ ಪ್ರವಾಹವಿದೆ. ಅಂದರೆ ಎಲ್ನಿನೋ ಅನ್ನುವುದು ಒಂದು ಉಷ್ಣೋದಕ ಪ್ರವಾಹ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಒಂದು ಸಲ ನೀವು. ಎಲ್ನಿನೋ ಅನ್ನೋದು ಉಷ್ಣೋದಕ ಪ್ರವಾಹ ಆಗಿದೆ. ಇದರಿಂದ ಏನಪ್ಪ ಅಂತಂದರೆ ಚೀಲಿ ದೇಶ, ಪೇರು ದೇಶಗಳು ಅತ್ಯಧಿಕ ಮಳೆಯಿಂದ ಪ್ರವಾಹ ಒಳಗಾಗುತ್ತವೆ. ಅದೇ ರೀತಿಯಾಗಿ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾಗಳಾದ ರಾಷ್ಟ್ರಗಳಾದ ಉಷ್ಣ ಮಾರುತಗಳಿಗೆ ಒಳಗಾಗುತ್ತವೆ. ದಕ್ಷಿಣ ಆಗ್ನೇಯ ರಾಷ್ಟ್ರಗಳು ಈ ಮೂಲಕ ಎಲ್ನಿನೋ ಪ್ರವಾಹದಿಂದ ಯಾವ್ಯಾವ ಈ ದೇಶ ಚೀಲಿ ದೇಶ ಮತ್ತು ಪೇರು ದೇಶಗಳು ಮೀನುಗಾರಿಕೆಗೆ ನಷ್ಟ ಅನುಭವಿಸ್ತೇವೆ ಎಂದು ಹೇಳಬಹುದು. ಅದು ಚೀಲಿ ಮತ್ತು ಪೇರು ದೇಶಗಳು. ಅದೇ ರೀತಿಯಾಗಿ ದಕ್ಷಿಣ ಏಷ್ಯಾಗಳ ರಾಷ್ಟ್ರಗಳಲ್ಲಿ ಬರಗಾಲಗಳು ನಿರ್ಮಾಣವಾಗುತ್ತವೆ, ಅಂದರೆ ಬರಗಾಲವಾಗುತ್ತದೆ ಎಂದು ಹೇಳ್ಬೋದು. ಈ ಎಲ್ನಿನೋ ಅಂದರೆ ಏನಪ್ಪ, ಇದರ ಅರ್ಥ ಏನಪ್ಪ ಅಂತ ನೋಡೋದಾದರೆ ಮಗುವಾದ ಯೇಸು ಎಂಬುದು ಈ ಎಲ್ನಿನೋದ ಅರ್ಥವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಲಾನಿನ, ಈ ಲಾನಿನ ಇದೆ. ಎಲ್ನಿನೋ ಯಾವ ರೀತಿ ಇದೆ ಅದರ ಆಪೋಸಿಟ್ ಇದೆ ಅಂತ ಹೇಳ್ಬೋದು. ಇದು ಲಾನಿನ ಎಂಬುದು ಇದು ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿ ಅಂದರೆ ದಕ್ಷಿಣ ಪೆಸಿಫಿಕ್ ಸಾಗರದ ಪೂರ್ವ ತೀರದಲ್ಲಿ ಸಾಮಾನ್ಯ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಇದು ಶೀತೋದಕ ಪ್ರವಾಹವಾಗಿದೆ ಎಂದು ಹೇಳ್ಬೋದು. ಯಾವುದು? ಲಾನಿನ. ಈ ಎಲ್ನಿನೋ ಉಷ್ಣೋದಕ ಪ್ರವಾಹ ಆದರೆ ಈ ಲಾನಿನ ಎಂಬುದು ಶೀತೋದಕ ಪ್ರವಾಹವಾಗಿದೆ ಅಂತ ಹೇಳ್ಬೋದು. ಇದು ಚೀಲಿ ಮತ್ತು ಪೇರು ದೇಶಗಳಲ್ಲಿ ಮೀನುಗಾರಿಕೆ ಹೆಚ್ಚಾಗಲು ಸಹಾಯಕವಾಗುತ್ತದೆ. ಯಾವುದು? ಲಾನಿನ. ಆದರೆ ಎಲ್ನಿನೋ ಕಮ್ಮಿ ಮಾಡ್ತದೆ ಅಂತ ಹೇಳ್ಬೋದು. ಲಾನಿನ ಜಾಸ್ತಿ ಮೀನುಗಳನ್ನು ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ. ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾಗಳಲ್ಲಿ ಮುಂಗಾರು ಮಳೆ ಸಾಮಾನ್ಯ ವರ್ಷಕ್ಕಿಂತ ಹೆಚ್ಚಾಗುತ್ತದೆ. ಅಂದರೆ ಭಾರತ ದೇಶದಲ್ಲಿ ಹೆಚ್ಚಿನ ಮಳೆಯನ್ನು ಸಂಭವಿಸುತ್ತದೆ. ಅದಕ್ಕೆ ಕಾರಣ ಯಾವುದಪ್ಪ ಅಂತಂದರೆ ಲಾನಿನ ಎಂಬುದು ಹೇಳ್ಬೋದು. ಈ ಲಾನಿನ ಪದದ ಅರ್ಥ ನೋಡೋದಾದರೆ ಇದು ಏನಪ್ಪ ಅರ್ಥ? ಲಾನಿನ ಪದದ ಅರ್ಥ ನೋಡೋದಾದರೆ ಇದು ಚಿಕ್ಕ ಹುಡುಗಿ ಎಂಬುದು ಈ ಲಾನಿನ ಪದದ ಅರ್ಥವಾಗಿದೆ. ಎಲ್ಲಿನ ಪದದ ಅರ್ಥ ಏನಪ್ಪ ಅಂತಂದರೆ ಮಗುವಾದ ಯೇಸು. ಈ ಲಾನಿನ ಪದದ ಅರ್ಥ ಅದಪ್ಪ ಅಂತಂದರೆ ಚಿಕ್ಕ ಹುಡುಗಿ. ಈ ಎಲ್ಲಿನೋ ಉಷ್ಣ ಪ್ರವಾಹವಾಗಿದೆ, ಲಾನಿನೋ ಶೀತ ಪ್ರವಾಹವಾಗಿದೆ. ಈ ಎಲ್ನಿನೋದಿಂದ ಚೀಲಿ ಮತ್ತು ಪೇರು ದೇಶಗಳು ಮೀನುಗಾರಿಕೆಗೆ ನಷ್ಟ ಅನುಭವಿಸಿದರೆ ಲಾನಿನದಿಂದ ಚೀಲಿ ಮತ್ತು ಪೇರು ದೇಶಗಳು ಮೀನುಗಾರಿಕೆಗೆ ಹೆಚ್ಚಾಗಲು ಸಹಾಯಕವಾಗುತ್ತದೆ ಎಂದು ಹೇಳಬಹುದು. ಹಾಗಾದರೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಏನೋ ಕಮೆಂಟ್ ಹಾಕಿ ಏನಾದರೂ ತಪ್ಪಾಗಿದ್ದರೆ ತಿದ್ದಿಕೊಳ್ಳೋ ಮಾಡೋಣ, ಪ್ರಯತ್ನ ಪಡೋಣ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.